ಯಾವುದು ಆತನ ಮನೆ, ಯಾವುದಾದ್ರೂ ದೇವರ ಆಲಯವನ್ನು ಸೂಚಿಸಿ ಹೇಳ್ತಾ ಇದ್ದಾನ. ದಿನಾದ್ರೂ ಅವರನ್ನ ಕೈ ಬಿಡಲಿಲ್ಲ. ಸ್ವಾಮಿ ಹೇಳ್ದ ನನ್ನ ಮನೆ. ಪೌಲನು ಹೇಳ್ತಾ ಇದ್ದಾನೆ ನೀವು ದೇವರ ಮನೆಯವರು. ಸ್ವಾಮಿ ಕೂಡ ತನ್ನ ಸಭೆಯಲ್ಲಿ ತನ್ನ ಮಕ್ಕಳ ಕಣ್ಣೀರನ್ನ ಒರೆಸ್ತಾನೆ. ಲೋಕದಲ್ಲಿ ಯಾರಿಗೂ ಸಿಗದ ಭಾಗ್ಯ ನನಗಿದೆ. ದೇವರ ಮನೆಯ ಬಗ್ಗೆ, ನಮ್ಮ ಮನೆಯ ಬಗ್ಗೆ ನಾನು ವಿವರಿಸಲಿಕ್ಕೆ ನಾನು ಹೋಗ್ತೇನೆ. ಕಳೆದ 2 ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸಭೆ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು. ಸೊ ಮೊದಲನೇ ವಾರ ನಾವು ಧ್ಯಾನ ಮಾಡಿದೆವು ಸಭೆ ಅದು ಜನರಿಂದ ಕೂಡಲ್ಪಟ್ಟಂತ ಸಭೆಯಾಗಿದೆ ಎಂಬುದಾಗಿ. 2ನೇ ವಾರ ನಾವು ಧ್ಯಾನ ಮಾಡಿದೆವು ಸಭೆ ಅದು ದೇಹಕ್ಕೆ ಸೂಚನೆಯಾಗಿದೆ. ಕ್ರಿಸ್ತನ ದೇಹವು ಸಭೆಯಾಗಿದೆ. ಯಾವ ರೀತಿಯಲ್ಲಿ ದೇಹ ಒಂದಾಗಿರ್ತದೋ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತೋ ಆ ರೀತಿಯ ಸಭೆಯಲ್ಲಿ ನಾವೆಲ್ಲರೂ ಕೆಲಸಗಳನ್ನು ಮಾಡಬೇಕೆಂಬುದಾಗಿ ನಾವು ನೋಡಿದೆವು. ಈ ವಾರ ನಾನು ಮಾತಾಡುವಂಥ ಸಂದೇಶದ ಅಂಶ ದೇವರ ಮನೆ. ಸಭೆ ಅನ್ನುವಂಥದ್ದು ದೇವರ ಮನೆಯಾಗಿದೆ. ಸೊ ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನವನ್ನ ನಾವು ಓದುವಂತರಾಗಿರೋಣ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಓದಿದಂಥ ವಾಕ್ಯ ಭಾಗದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಹೇಳಿ, ಯಾರು ಮಾತಾಡ್ತಾ ಇದ್ದಾರೆ? ಸೊ ದೇವರು ಆರೋನೊಟ್ಟಿಗೆ ಮಿರ್ಯಾಮನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ. ನೀವು ಅಂದುಕೊಂಡ ಹಾಗೆ ಮೋಸೆ ಅಂತವನಲ್ಲ. ನೀವು ಅಂದುಕೊಂಡಿದ್ರಲ್ಲ ಸೇವಕನ ಬಗ್ಗೆ, ನೀವು ಅಂದುಕೊಂಡ ಹಾಗೆ ಅವನು ಇಲ್ಲ. ದೇವರು ತಾನೇ ದೇವದರ್ಶನ ಗುಡಾರದಲ್ಲಿ ಇಳಿದು ಬಂದು ಆತನು ಮಾತಾಡ್ತಾ ಇದ್ದಾನೆ. ನೀವು ಅಂದುಕೊಂಡ ಹಾಗೆ ಆತನು ಇಲ್ಲ. ಆತನು ಎಂತವನಂದ್ರೆ ನನ್ನ ಮನೆ, ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿರುವಂತ ಸೇವಕನು ಆತನಾಗಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾವುದು ಆತನ ಮನೆ? ಯಾವುದಾದ್ರೂ ದೇವರ ಆಲಯವನ್ನು ಸೂಚಿಸಿ ಹೇಳ್ತಾ ಇದ್ದಾನ. ಯಾವುದನ್ನು ಆತನು ಹೇಳ್ತಾ ಇದ್ದಾನೆ ಅಂದರೆ ಆತನ ಮನೆ ಯಾವುದಂದ್ರೆ, ಈಗಾಗಲೇ ತಂಗಿ ಹೇಳಿದ್ರು, ಮೋಶೆಯನ್ನ ದೇವರು ಕರೆದರು. ನೀರಿನಿಂದ ಎಳೆಯಲ್ಪಟ್ಟು ರಾಜನ ಮನೆಯಲ್ಲಿ ಮೋಸೆ ಬೆಳೆದನು. ಕಾರಣ ಏನು ಗೊತ್ತಾ? ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕಾಗಿ. ಅಂದ್ರೆ ದೇವರಿಗೆ ಸಭೆ ಅಂದ್ರೆ ಯಾವುದಂದ್ರೆ ಇಸ್ರಾಯೇಲರ ಜನರಾಗಿದ್ದಾರೆ. ನೋಡಿ, ನನ್ನ ಸೇವಕನಾದ ಮೋಸೆ ನೀವು ಅಂದುಕೊಂಡಂಗಿಲ್ಲ, ಅವನು ಒಳ್ಳೆಯವನಾಗಿದ್ದಾನೆ. ನೀವು ಅಂದುಕೊಂಡಿದ್ದೀರಾ ಅವನ ಬಗ್ಗೆ ಬೇರೆ ಬೇರೆ ಆಲೋಚನೆಗಳನ್ನು ನೀವು ಇಟ್ಕೊಂಡಿದ್ದೀರಾ. ಹಾಗಾಗಿ ನೀವು ಅಂದುಕೊಂಡಂಗೆ ಆತನಲ್ಲ. ಆತ ನನ್ನ ಮನೆಯಲ್ಲಿ ಒಳ್ಳೆ ನಂಬಿಗಸ್ತನಾಗಿದ್ದಾನೆ. ಯಾವುದು ಆತನ ಮನೆ? ಇಸ್ರಾಯೇಲರ ಜನ ಎಂಬ ಸಭೆ. 20 ಲಕ್ಷ ಜನ, 20 ಲಕ್ಷ ಜನರನ್ನ ಮೋಸೆ ಕರೆದುಕೊಂಡು ಬರ್ತಾ ಇದ್ದಾನೆ. 40 ಅವರನ್ನು ನಡೆಸ್ತಾ ಇದ್ದಾನೆ. ಈ 40 ವರ್ಷ ಅವರನ್ನು ನಡೆಸ್ತಾ ಬರುವಾಗ ಈ 40 ವರ್ಷದಲ್ಲಿ ಒಂದು ದಿನ ಆದರೂ ಅವರನ್ನ ಕೈ ಬಿಡಲಿಲ್ಲ. ಒಂದು ದಿನ ಆದರೂ ನಿಮ್ಮಿಂದ ನನಗೆ ಸಾಕಾಯ್ತು ಎಂಬುದಾಗಿ ಹೇಳಿಲ್ಲ. ಒಂದು ದಿನ ಆದರೂ ಅವರನ್ನು ಕೈ ಬಿಟ್ಟು ದೂರ ಹೋಗಲಿಲ್ಲ. ಸ್ವಾಮಿ ಹೇಳ್ತಾರೆ, ಅವನು ನಂಬಿಗಸ್ತನಾಗಿ 40 ವರ್ಷ ನನ್ನ ಸಭೆಯನ್ನ ನಡೆಸಿದ್ದಾನೆ. 40 ವರ್ಷ ನೀವು ಅಂದಂತ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು, ನೀವು ಹೇಳಿದಂತ ಎಲ್ಲ ನಿಂದೆಗಳನ್ನು ಸಹಿಸಿಕೊಂಡು ಅವನು ಜೀವಿಸ್ತಾ ಇರುವುದರಿಂದ ಸಭೆ ಎಂಬ ನನ್ನ ಮನೆಗೆ ಅವನು ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾ ಇದ್ರೆ ನನ್ನ ಮನೆ. ಮನೆ ಅಂದ್ರೆ ಕಟ್ಟಡ ಅಲ್ಲ, ಮನೆ ಅಂದ್ರೆ ನನ್ನ ಜನರು ಆಗಿದ್ದಾರೆ. ಆ ಮನೆಯಲ್ಲಿ ನಾನು ವಾಸ ಮಾಡುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇರುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಕೂಡ ಹೇಳ್ತಾನೆ. ಗಮನಿಸಿ, ಎಫೆಸ 2ನೇ ಅಧ್ಯಾಯ 19ನೇ ವಚನ ಓದೋಣ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಗಮನಿಸಿ, ಪೌಲನು ಕೂಡ ಎಫೆಸ ಸಭೆಗೆ ಹೇಳ್ತಾ ಇದ್ದಾರೆ, ನೀವು ಪರದೇಶಸ್ಥರಲ್ಲ, ಅನ್ಯರಲ್ಲ, ದೇವರು ಆರಿಸಿಕೊಂಡಂತ ಜನರು ನೀವಾಗಿದ್ದೀರಾ. ಒಂದಾನೊಂದು ದಿನ ಒಂದಾನೊಂದು ಕಾಲದಲ್ಲಿ ನಾವು ಪರದೇಶರಾಗಿದ್ದೀವಿ, ಅನ್ಯರಾಗಿದ್ದೀವಿ. ಸ್ವಾಮಿ ಯಾರಂತ ಅರಿಯದೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತಾ ಇದ್ವು. ಆದ್ರೆ ಯೇಸುವಿನ ರಕ್ತ, ಯೇಸುವಿನ ಶಿಲುಬೆ ಮರಣ ನಮ್ಮನ್ನು ಆರಿಸಿಕೊಂಡದ್ರಿಂದ ಪರದೇಶಸ್ಥರಲ್ಲ, ಅನ್ಯರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಆತನ ದೇವರ ಮಕ್ಕಳು ನಾವಾಗಿದ್ದೇವೆ, ದೇವರ ಮನೆಯವರು ನಾವಾಗಿದ್ದೇವೆ. ನೀವು ದೇವರ ಮನೆಯವರಾಗಿದ್ದೀರಾ. ಸ್ವಾಮಿ ಹೇಳ್ದ ನನ್ನ ಮನೆ. ಪೌಲನು ಹೇಳ್ತಾ ಇದ್ದಾರೆ ನೀವು ದೇವರ ಮನೆಯವರು. ಅಂದ್ರೆ ಅರ್ಥ ಮನೆ ಎಂಬುದಾಗಿ ನೋಡುವಾಗ ಕುಟುಂಬವನ್ನು ಅದು ತೋರಿಸುವಂತದ್ದಾಗಿದೆ. ಬಹಳ ಸಾರಿ ಮನೆ ಅಂದ್ರೆ ಬರೀ ಕಟ್ಟಡವನ್ನು ನಾವು ನೋಡ್ತೇವೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಮನೆ ಅಂದ್ರೆ ಕುಟುಂಬ. ಒಬ್ಬರಿಗಿಂತ ಹೆಚ್ಚಿರುವವರಿಗೆ ಕುಟುಂಬ ಅಂತ ನಾವು ಕರೆಯುವಂತರಾಗಿದ್ದೇವೆ. ದೇವರ ಮನೆ ಬಗ್ಗೆ, ನಮ್ಮ ಮನೆ ಬಗ್ಗೆ ನಾನು ವಿವರಿಸಲಿಕ್ಕೆ ನಾನು ಹೋಗ್ತೇನೆ. ಇಲ್ಲಿ ದೇವರು ಹೇಳ್ತಾರೆ ನನ್ನ ಮನೆ, ನಮಗೆ ನಮ್ಮ ಮನೆ. ನೋಡಿ, 2 ಮನೆ ಇದೆ. 2 ಮನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಓಕೆ, ಎಷ್ಟು ಜನಕ್ಕೆ ನಮಗೆ ಸ್ವಂತ ಮನೆಗಳಿದೆ? ಮನೆ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ ಗಂಡ, ಹೆಂಡತಿ, ಮಕ್ಕಳು, ಹೌದಲ್ವಾ? ಸೊ ಈ ಮನೆಯಲ್ಲಿ ನೋಡುವಾಗ ಗಂಡ ಹೆಂಡತಿ ಕೆಲಸ ಏನು? ಇವರ ಮಕ್ಕಳ ಕುರಿತಾಗಿರುವಂತ ಜವಾಬ್ದಾರಿ ಇರ್ತದೆ. ಸೊ ಮಕ್ಕಳನ್ನು ಸಾಕಬೇಕಾಗಿದೆ, ಮಕ್ಕಳನ್ನು ಸಲಹಬೇಕಾಗಿದೆ, ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿದೆ, ಶಿಸ್ತಿನಲ್ಲಿ ಅವರನ್ನು ನಡೆಸಬೇಕಾಗಿದೆ. ಕಾರಣ ಇವರೊಂದು ಕಾರ್ಯ ಏನಂದ್ರೆ ಅವರನ್ನು ನೋಡಿಕೊಳ್ಳುವಂಥದ್ದು, ದಾರಿ ತಪ್ಪದ ಹಾಗೆ, ಬಿದ್ದು ಹೋಗದ ಹಾಗೆ ಅವರನ್ನು ನೋಡಿಕೊಳ್ಳುವಂತ ಕೆಲಸ ತಂದೆ ತಾಯಿ ಪೋಷಕರ ಕೆಲಸವಾಗಿದೆ. ಹಾಗಾಗಿ ಮಕ್ಕಳ ಕೆಲಸ ಏನು?
ಆ ಪೋಷಕರ ಮಾತುಗಳನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಅವರ ಆಲೋಚನೆ ನಡೀತಾ ಹೋಗುವಂಥದ್ದು ಮಕ್ಕಳ ಕೆಲಸವಾಗಿದೆ. ಕೆಲವರು ಹೇಳ್ತಾರೆ, ನನ್ನ ಮನಸ್ಸಿಗೆ ಬಂದಾಗ ನಡ್ಕೊಂತೀನಿ, ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾರಂತಾರಂತವ್ರು? ಒಬ್ಬರಿರೋರು ಅಂತಾರೆ, ಹೌದಾ ಇಲ್ವಾ? ಕುಟುಂಬವಾಗಿ ಹೇಳೋರಿಗೆ ಹೇಳಲ್ಲ, ನಮ್ಮ ತಂದೆ ಇದ್ದಾರೆ, ನನಗೆ ಕೇಳೋರಿದ್ದಾರೆ, ನನಗೆ ಹೇಳೋರಿದ್ದಾರೆ ಎಂಬುದಾಗಿ ಹೇಳುವರಾಗಿದ್ದಾರೆ. ಹಾಗಾಗಿ ಅದು ಕುಟುಂಬವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಈ ಕುಟುಂಬವನ್ನ ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು. ಇವರು ಎಲ್ಲಿದ್ರೂ ಕೂಡ, ಎಲ್ಲಿ ಹೋದ್ರೂ ಕೂಡ ತಿರುಗಿ ಮನೆಯಲ್ಲಿ ಕಾಲಿಡಲೇಬೇಕು, ಆ ಮನೆಯಲ್ಲಿ ವಾಸ ಮಾಡಲೇಬೇಕು. ಒಂದು ವಾಸ ಮಾಡುವಂತ ಮನೆ ಒಂದು ನಿಜವಾದ ಮನೆ. ಇನ್ನೊಂದ್ಸಾರಿ ಹೇಳ್ತೀನಿ, ಒಂದು ವಾಸ ಮಾಡುವಂತ ಮನೆ ಒಂದು ನಿಜವಾದ ಮನೆ. ನೋಡಿ, ಇವರು ನಿಜವಾದ ಮನೆ ವಾಸ ಮಾಡಬೇಕಾದ್ರೆ ಆ ಮನೆ ಬೇಕು. ಹಾಗಾಗಿ ಇವರಿಗೆ ಬೇಕಾದ ತಮ್ಮದೇ ಆದಂತ ಕೆಲಸ ಕಾರ್ಯಗಳು ಇರ್ತವೆ. ಗುಡಿಸ್ತಾರೆ, ಮತ್ತೇನ್ ಮಾಡ್ತಾರೆ? ಪಾತ್ರೆಗಳನ್ನು ತೊಳಿತಾರೆ, ಬಟ್ಟೆಯನ್ನು ಒಗಿತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮಕ್ಕಳಿಗೆ ಕೆಲಸ. ಆದ್ರೆ ತಂದೆ ತಾಯಿ ಕೆಲಸ ಏನು? ತಾಯಿ ಕೆಲಸ ಏನು? ಮಗಳೇ ಅದು ಮಾಡು, ಇದು ಮಾಡು ಎಂಬುದಾಗಿ ಹೇಳುವಂತ ಕೆಲಸ. ತಂದೆ ಕೆಲಸ ಏನು? ಅವರನ್ನು ಸಾಕಿ ಸಂರಕ್ಷಿಸುವಂತ ಕೆಲಸವಾಗಿದೆ. ಈಗ ದೇವರ ಮನೆಗೆ ನಾವು ಬರುವಂತರಾಗಿರೋಣ. ಇಬ್ರಿಯ 3:6. ಸರಿ, ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಗಮನಿಸಿ, ದೇವರ ಮನೆಯ ಮೇಲೆ ನಿಜವಾದ ದೇವರ ಮನೆ, ಕಟ್ಟಡದ ದೇವರ ಮನೆ, ಇದು ಇರುವಂತ ವಾಸ ಮಾಡುವಂತ ಮನೆ, ನಿಜವಾದ ಮನೆ ಸಭೆಯಾಗಿದೆ. ಹಾಗಾದ್ರೆ ಈ ಮನೆಯಲ್ಲೂ ಕೂಡ ಯಾರಿದ್ದಾರೆ? ನಡೆಸೋರಿದ್ದಾರೆ. ಈ ಮನೆಯಲ್ಲೂ ಕೂಡ ಮಾರ್ಗದರ್ಶನ ಮಾಡುವರಿದ್ದಾರೆ. ಈ ಮನೆಯಲ್ಲೂ ಕೂಡ ಕೆಲಸ ಕಾರ್ಯಗಳಿದೆ. ಕೂಡಿ ಬಂದು ಪ್ರಾರ್ಥಿಸುವುದು, ಕೂಡಿ ಬಂದು ಅನ್ಯೋನ್ಯತೆಯಲ್ಲಿ ಸೇರಿ ಬರುವಂತ ಈ ವಾಸ ಮಾಡುವ ಈ ಮನೆ ನಿಜವಾದ ಮನೆ ಯಾವುದು? ಸಭೆ, ಚರ್ಚ್. ಹೋದವಾರ ನಾವು ನೋಡಿದಿಲ್ವಾ? ನಿಜವಾದ ಮನೆಯಾಗಿದೆ. ಮೊದಲ ತಿಮೋಥಿ 3:14 ಪೌಲನು ಹೇಳ್ತಾರೆ, ಒಂದು ವೇಳೆ ನಾನು ನಿನ್ನ ಬಳಿಗೆ ಬರಲಿಕ್ಕೆ ತಡ ಮಾಡಿದರು, ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆ. ಹೇಳಿ, ದೇವರ ಮನೆ ಅಂದ್ರೆ ಏನು? ಜೀವ ಸ್ವರೂಪನಾದ ದೇವರ ಮನೆ. ಇಲ್ಲಿ ಗಮನಿಸಿ, ಈಗ ಸಭೆ ಇದೆ, ದೇವರ ಸಭೆ ಇದೆ. ಈ ಸಭೆ ಮನೆಯಾಗಿದೆ. ಈ ಮನೆಯಲ್ಲಿ ಯಜಮಾನ ಬೇಕಲ್ಲ? ಈಗ ಅಲ್ಲಿ ಯಜಮಾನ ಇದ್ರು, ಇಲ್ಲಿ ಯಜಮಾನ ಬೇಕಲ್ಲ? ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ. ಗಮನಿಸಿ, ಇದು ಯಾವುದಿದು? ಹೇಳಿ ಸ್ವಲ್ಪ. ದೇವರ ಮನೆ. ಕ್ರಿಸ್ತನಾದರೂ ದೇವರ ಮನೆಯಲ್ಲಿ ಅಧಿಕಾರಿಯಾಗಿದ್ದಾನೆ, ಅಂದ್ರೆ ದೊಡ್ಡವನಾಗಿದ್ದಾನೆ. ಇವರಿಗೆ ಏನ್ ಬೇಕೋ ಅದು ಕೊರತೆಯನ್ನು ನೀಗಿಸುವವನು, ಇವರ ಕಣ್ಣೀರನ್ನು ಒರೆಸುವವನು, ಇವರ ಕೊರತೆಗಳನ್ನು ನೀಗಿಸುವವನು, ಇವರಿಗಿರುವಂತ ಪ್ರತಿ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುತ್ತಾ ನಡೆಸ್ತಾ ಬರುವಂತವನು ಕ್ರಿಸ್ತನಾಗಿದ್ದಾನೆ, ಯೇಸು ಸ್ವಾಮಿ ಆಗಿದ್ದಾರೆ. ಹಾಲೆಲೂಯಾ. ಒಂದ್ಸರಿ ಕೈ ತಟ್ಟಿ ಸ್ವಾಮಿಗೆ ಮಹಿಮೆ ಕೊಡ್ಬೋದಾ? ನೋಡಿ, ಯಾವ ರೀತಿ ಒಬ್ಬ ತಂದೆ ತಾಯಿ ಮಕ್ಕಳನ್ನ ಕೊರತೆಗಳನ್ನ ನೀಗಿಸ್ತಾರೋ, ಅವರ ಪರಿಸ್ಥಿತಿಗಳಿಗೆ ಅವರು ಪ್ರತ್ಯುತ್ತರವನ್ನು ಕೊಡ್ತಾರೋ, ಯೇಸು ಸ್ವಾಮಿ ಕೂಡ ತನ್ನ ಸಭೆಯಲ್ಲಿ ತನ್ನ ಮಕ್ಕಳ ಕಣ್ಣೀರನ್ನ ಒರೆಸ್ತಾನೆ, ತನ್ನ ಮಕ್ಕಳ ಬಾಧೆಗಳನ್ನು ನೋಡುವನಾಗಿದ್ದಾನೆ, ತನ್ನ ಮಕ್ಕಳನ್ನು ಮುಟ್ಟುವನಾಗಿದ್ದಾನೆ, ಗುಣಪಡಿಸುವನಾಗಿದ್ದಾನೆ. ಅವರ ಸಮಸ್ಯೆಯನ್ನ ತೆಗೆದು ಹಾಕುವಂತವನು ಕ್ರಿಸ್ತನ ಕಾರ್ಯವಾಗಿದೆ. ಹಾಗಾದ್ರೆ ಗಮನಿಸಿ, ದೇವರ ಮನೆಯಲ್ಲೂ ಕೂಡ ಕೆಲಸ ಉಂಟು. ಈಗಾಗಲೇ ತಂಗಿಯವರಿಗೆ ಕೇಳಿದೆ ನಾನು, ಏನ್ ಮಾಡ್ತೀಯಮ್ಮ? ಕಸ ಗುಡಿಸ್ತೀನಿ ಸರ್. ಮತ್ತೇನ್ ಮಾಡ್ತೀರಾ? ಬಟ್ಟೆ ಬಾಂಡೆ ಪಾತ್ರೆಯನ್ನ ಉಜಿಸ್ತೇನೆ. ಏನೆಲ್ಲ ಮನೆಗಳಲ್ಲಿ ಅವರದೇ ಆದಂತ ಕೆಲಸಗಳಿದೆ. ಹಾಗೆ ಸಭೆಯಲ್ಲೂ ಕೂಡ ಕೆಲಸ ಇದೆ. ಇದೇನಾ ಇಲ್ವಾ? ಸಭೆಯಲ್ಲಿ ಕೂಡ ಕೆಲಸ ಇದೆ ಅಲ್ವಾ? ನಮ್ಮ ಮನೇಲಿ ಕೆಲಸ ಇರ್ತದೆ, ಸಭೆಯಲ್ಲಿ ಕೆಲಸ ಬೇಡವಾ? ದೇವ್ರು ಹೇಳ್ತಾರೆ, ನನ್ನ ಮನೆ ಇದು, ನನ್ನ ಮನೆಯಲ್ಲಿ ಕೂಡ ಏನಿದೆ? ಕೆಲಸ ಕಾರ್ಯ. ಅದನ್ನೇ ಪೌಲನು ಹೇಳ್ತಾನೆ ತಿಮೋತಿಗೆ, ನಾನು ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಯಾವ ರೀತಿ ನಡ್ಕೋಬೇಕಂತ ನಾನು ನಿನಗೆ ತೋರಿಸ್ತೇನೆ. ಮನೆಗೆ ಬರುವಾಗ ಈಗ ತಂದೆ ತಾಯಿ ಹೇಳ್ತಾರೆ, ತನ್ನ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಸಿಕ್ಕಲ್ಲಿಗೆ ನೀವು ಹೋಗ್ಬಾರ್ದು, ಮರ್ಯಾದೆಯಿಂದ ಮಾತಾಡ್ಬೇಕು, ಎಲ್ಲರಿಗೆ ಗೌರವದಿಂದ ಮಾತಾಡ್ಬೇಕು, ಒಳ್ಳೆ ಶಿಸ್ತಲ್ಲಿ ನೀನು ಇರಬೇಕು. ಹೇಳ್ತಾರ ಇಲ್ವಾ? ಎಲ್ಲರ ಬಾಯಿಲು ಒಳ್ಳೇದಂತ ನೀನು ಎನಿಸ್ಕೋಬೇಕು. ನಾನು ಹೇಳಿದಾಗ ಮಾತ್ರ ನೀವು ಹೋಗ್ಬೇಕು, ನಾನು ಹೇಳಿಲ್ಲ ಅಂದ್ರೆ ನೀನು ಎಲ್ಲಿಗೆ? ಕ್ರಿಸ್ತನು ಕೂಡ ಹಾಗೇನೆ. ವಾಕ್ಯ ಹೇಳ್ತೇನೆ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನನ್ನ ಮನೆಗೆ ಕರೆದಿದ್ದೇನೆ, ನನ್ನ ಮನೆ ಮಕ್ಕಳಾಗಿ ನಿನ್ನ ಸ್ವೀಕಾರ ಮಾಡಿದ್ದೇನೆ. ಹಾಗಾಗಿ ನಾನು ಹೇಳುವ ಮಾರ್ಗದರ್ಶನದಲ್ಲಿ ನೀವು ನಡೆಯಬೇಕಾಗಿದೆ, ನಾನು ಹೇಳುವ ದಾರಿಯಲ್ಲಿ ನೀವು ನಡೆಯಬೇಕಾಗಿದೆ. ಅದು ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಭಾನುವಾರ ಬರ್ತೀವಿ, ದೇವರನ್ನ ಆರಾಧನೆ ಮಾಡ್ತೀವಿ, ದೇವರನ್ನ ಸ್ತುತಿ ಮಾಡ್ತೀವಿ, ತಿರುಗಿ ಸೋಮವಾರದಿಂದ ಶನಿವಾರವರೆಗೂ ಯಾರ ಮನೇಲಿ ಇರ್ತೀವಿ? ಲೋಕದ ಮನೇಲಿ ಇರ್ತೀವಿ, ಹೌದಲ್ವಾ? ನಮ್ಮ ಮನೇಲಿ ನಾವಿರ್ತೀವಿ. ಈ ಮನೆಗೆ ಬರೋಣ, ಆ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಮನೆ ಬಗ್ಗೆ ಎಲ್ಲಿರ್ತೀವಿ? ಲೋಕದ ಮನೆಯಲ್ಲಿ ಇರ್ತೀವಲ್ವಾ? ಲೋಕದ ಮನೇಲಿ ಇರುವಾಗ ತುಂಬಾ ಎಚ್ಚರಿಕೆ.
ವಾಕ್ಯ ಹೇಳ್ತದೆ, ಲೋಕದೊಟ್ಟಿಗೆ ಸೇರಿ ಇಚ್ಚೋಡಾಗಬೇಡ್ರಿ. ಸೊ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನ ಮನೆಯವರು, ನೀವು ನನ್ನ ಮನೆಯ ಮಕ್ಕಳಾಗಿರುವುದರಿಂದ ನನ್ನ ಮಾರ್ಗದರ್ಶನದಲ್ಲಿ ನೀವು ನಡೆಯಬೇಕಾಗಿದೆ. ಅದಕ್ಕೆ ಆರಾಧನೆ, ಅದಕ್ಕೆ ಪ್ರಾರ್ಥನೆ, ಅದಕ್ಕೆ ಸೇವೆ, ಅದಕ್ಕೆ ವಾಕ್ಯ, ಅದಕ್ಕೆ ಪ್ರತಿ ಭಾನುವಾರ ದೇವರ ಆಲಯದ ಬಂದು ಸ್ತೋತ್ರ ಮಾಡುವುದು, ಸ್ತುತಿಸುವುದು, ಅದಕ್ಕೆ ಉಪವಾಸ ಪ್ರಾರ್ಥನೆ. ಕಾರಣ ಏನು? ದೇವರ ಮಾರ್ಗದರ್ಶನದಲ್ಲಿ ನಡೆಯುವುದಕ್ಕೆ. ನೀನು ಆತನ ಮಗನು, ಆತನ ಮಗಳಾಗಿದ್ರೆ ಆತನ ಮಾರ್ಗದರ್ಶನದಲ್ಲಿ ನೀನು ನಡೀತೀಯ. ಮಕ್ಕಳಿಗೆ ಕೆಲವೊಬ್ರು ಹೇಳ್ತಾ ಇರ್ತದೆ, ನೀನು ಯಾಕಾದ್ರೂ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದೋ, ಅವ್ರ ಗುಣಗಳು ನಿನಗೆ ಬಂದಿಲ್ಲ, ಅವ್ರು ಹೇಳ್ದಂಗೆ ನೀನು ನಡೀತಾ ಇಲ್ಲ, ನೋಡು ನಿನ್ನ ದಾರಿ ಹೆಂಗಿದೆ, ನಿಮ್ಮ ತಂದೆ ತಾಯಿ ದಾರಿ ಹೆಂಗಿದೆ ಎಂಬುದಾಗಿ ಸಭೆಯನ್ನು ನೋಡು ಕೂಡ ಜನರು ಅನೇಕರು ಹೇಳ್ತಾರೆ, ನೀನು ಸ್ವಾಮಿ ಹಾಗೆ ಇಲ್ಲ, ಆತನ ಮಗನು ಆತನ ಮಗಳಾಗಿ ನೀನು ಇಲ್ಲ, ಯಾಕಂದ್ರೆ ಆತನ ಮಾರ್ಗದರ್ಶನದಲ್ಲಿ ನೀನು ನಡೀತಾ ಇಲ್ಲ. ನಿನ್ನ ಜೀವನ ನೋಡು, ನೀನು ನೋಡಿ ಹೇಗಿದೆ ಎಂಬುದಾಗಿ ಹೇಳ್ತಾರ ಇಲ್ವಾ? ಹಾಗಾಗಿ ಆತನ ಮಕ್ಕಳಾಗಿರೋ ಮೇಲೆ ಆತನ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಾಗಿದೆ. ನಾವು ದೇವರ ಮನೆಯವರು. ಯಾರಾದ್ರೂ ದೊಡ್ಡ ಮನೆಯಲ್ಲಿದ್ರೆ ಹೇಳ್ತೀವಿ, ಯಾರಂತ ತಿಳ್ಕೊಂಡಿದ್ದೆ, ನಮ್ಮ ಏರಿಯಾದವರ ಮನೆಯಲ್ಲಿ ನಾನಿದ್ದೇನೆ. ಸಾಯಿಬ್ರನ್ನ ಗೊತ್ತಾ ನಿಮ್ಗೆ? ಅವ್ರ ಮನೆಗೆ ನೀವಿದ್ದೀರಾ? ಆಯ್ತು ಸರ್, ಆಯ್ತಾಯ್ತು, ಪರವಾಗಿಲ್ಲ ನಡಿ ಸರ್ ಹೇಳ್ತಾರೋ ಇಲ್ವಾ? ನೀವು ದೇವರ ಮನೆಯಲ್ಲಿದ್ದೀರಾ. ದೇವರ ಮನೆಯಲ್ಲಿರುವಂತ ಎಂತ ಭಾಗ್ಯ ರೀ ನಿಮಗೆ. ದೇವರ ಮನೆಯಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಂಥದ್ದು ಎಂತ ಭಾಗ್ಯ. ಆ ಭಾಗ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಆತನ ರಕ್ತದ ಮೂಲಕವಾಗಿ, ಆತನ ಮರಣದ ಮೂಲಕವಾಗಿ ನಿಮಗೆ ರಕ್ಷಣೆ ಕೊಟ್ಟು, ನೀತಿಯನ್ನು ಕೊಟ್ಟು, ಆತನ ಮಾರ್ಗದರ್ಶಿ ನಿಮ್ಮಲ್ಲಿ ಇಟ್ಟಿರುವುದರಿಂದ ಜಂಬ ಕುಚ್ಕೋಬೇಕು ನಾವು, ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ. ಲೋಕದಲ್ಲಿ ಯಾರಿಗೂ ಸಿಗದ ಭಾಗ್ಯ ನನಗಿದೆ. ದೇವರ ಮನೆಯಲ್ಲಿ ನಾನು ಕಾಲಿಡ್ತೇನೆ, ಪ್ರತಿ ವಾರ ದೇವರೊಂದಿಗೆ ಮಾತಾಡ್ತೇನೆ, ಪ್ರತಿ ವಾರ ದೇವರ ಮಾರ್ಗದರ್ಶನ ನಡೀತೇನೆ ಎಂಬುದಾಗಿ ಹೆಮ್ಮೆ ನಮಗಿರಬೇಕು. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳನ್ನ ಸಮಸ್ತವನ್ನು ಸೃಷ್ಟಿ ಮಾಡಿದವನ ಮಕ್ಕಳಾಗಿರುವ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ಮನೆಯನ್ನು ದೇವರು ನಮಗೆ ಕೊಟ್ಟವನಾಗಿದ್ದಾನೆ. ಪಕ್ಕದವರಿಗೆ, ನೀನು ದೇವರ ಮಗನು, ದೇವರ ಮಗಳಾಗಿದೆಯಾ? ಇರುವ ಸ್ಥಳದಲ್ಲಿ ಎರಡು ಕೈಗಳ ಮೇಲೆತ್ತಿ, ದೇವರೇ ನಿನ್ನ ಮನೆಯಲ್ಲಿರುವ ಭಾಗ್ಯ ನನಗೆ ಕೊಟ್ಟಿದೆಯಲ್ಲಪ್ಪ, ನಿನ್ನ ಮಗನು ಮಗಳಾಗುವ ಭಾಗ್ಯವನ್ನು ನನಗೆ ಕೊಟ್ಟಿದೆಯಲ್ಲ ದೇವರೇ, ನಾನು ಧನ್ಯನೇ, ನಾನು ಧನ್ಯಳೇ. ಕೀರ್ತನಗಾರನಾದ ದಾವೀದನು ಹೇಳ್ತಾನೆ, ಆತನ ಮನೆಯಲ್ಲಿ ವಾಸ ಮಾಡುವವರು ಧನ್ಯರು, ಅವರು ಭಾಗ್ಯವಂತರು ಆಗಿದ್ದಾರೆ. ನಿನ್ನ ಮನೆಯ ಮಗನು, ಮಗಳು ನಾನಾಗಿದ್ದೇನೆ, ನನ್ನ ತಂದೆ ನೀನಾಗಿದೆ ಸ್ವಾಮಿ. ತಾಯಿಯ ಹೃದಯ, ತಂದೆ ಹೃದಯ ಉಳ್ಳಂತವನು ನೀನಾಗಿದೆಯಾ. ಜೀವ ಸ್ವರೂಪನಾದ ದೇವರ ಮನೆಗೆ ಅಧಿಕಾರಿಯು ನೀನಾಗಿದೆ ಸ್ವಾಮಿ.